ಒಂದ್ಸಲ ಯೋಚನೆ ಮಾಡಿ, ನಿಮ್ಗೆ ಒಂದು ದಿನ ಒಂದು ವಿಚಿತ್ರವಾಗಿರುವಂತ ಪ್ರಾಣಿ ಸಿಗುತ್ತೆ. ಆ ಪ್ರಾಣಿಗೋಸ್ಕರ ನೀವು ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತಂದ್ರೆ ಹೇಗಿರುತ್ತೆ ಅಂತ. ಹೌದು, ಇವತ್ತು ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಆನಿಮೇಟೆಡ್ ಅಡ್ವೆಂಚರ್ ಆಗಿರುವಂತ ಮೂವಿನ. ಏನಕ್ಕೆ ಈ ಪ್ರಪಂಚನ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂದಂಗೆ ಈ ಪ್ರಾಣಿ ಎಲ್ಲಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ನನ್ನ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಅಬೋಮಿನೇಬಲ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ, ಒಂದು ವಿಶಾಲವಾಗಿರುವಂತ ಜೀವಿ ಒಂದು ಲ್ಯಾಬ್ ಇಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಹೀಗೆ ತಪ್ಪಿಸ್ಕೊಳ್ತಾ ಹೊರಗಡೆ ಬಂದು ನೋಡಿದ್ರೆ ಕರೆಂಟ್ ಹೊಡೆಯುವಂತ ಗೇಟ್ ಗಳು ಇರ್ತವೆ. ಇದರಿಂದ ಈ ಲ್ಯಾಬ್ ನವರು ಇದನ್ನ ಮತ್ತೆ ಹಿಡಿಬೇಕು ಅಂತ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇದು ಇದರ ಮ್ಯಾಜಿಕ್ ಪವರ್ ನ ಯೂಸ್ ಮಾಡಿ ಜಾಗದಲ್ಲಿ ಸಿಡಿಲು ಬೀಳೋ ರೀತಿ ಮಾಡಿ ಗೇಟ್ ಅನ್ನ ಮುರಿದಾಕಿ ಸಿಟಿಯ ಒಳಗಡೆ ಹೊಟ್ಟೋಗಿರುತ್ತೆ. ಹೀಗೆ ಇದು ತಪ್ಪಿಸ್ಕೊಳ್ತಾ ಸಿಟಿಯ ಒಳಗಡೆ ರೋಡ್ ನ ಮಧ್ಯೆ ಬಂದಿದ್ರಿಂದ ಇದ್ದಕ್ಕಿದ್ದಂಗೆ ಒಂದು ಟ್ರಕ್ ಬಂದು ಗುದ್ಬಿಡುತ್ತೆ. ಇದರಿಂದ ಇದರ ಕೈಗೆ ಏಟ್ ಕೂಡ ಆಗೋಗುತ್ತೆ. ಇದೇ ಸಮಯದಲ್ಲಿ ಮೇಲೆ ಇದಕ್ಕೆ ಮೌಂಟ್ ಎವರೆಸ್ಟ್ ನ ಪೋಸ್ಟರ್ ಕಾಣಿಸಿ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ ಅನ್ನ ಹತ್ತುತ್ತಾ ಟೆರೆಸ್ ನ ಮೇಲೆ ಬಂದು ಈ ಪೋಸ್ಟರ್ ನ ತುಂಬಾ ಬೇಜಾರ್ ಮಾಡ್ಕೊಂಡು ನೋಡ್ತಿರೋದ್ರಿಂದ ನಮ್ಗೆ ಅರ್ಥ ಆಗೋಗುತ್ತೆ ಇದರ ಮನೆ ಹಾಗೆ ಫ್ಯಾಮಿಲಿ ಇರೋದು ಮೌಂಟ್ ಎವರೆಸ್ಟ್ ನಲ್ಲಿ ಅಂತ. ನಂತರ ನಮ್ಗೆ ಇದೇ ಸಿಟಿಲಿರುವಂತ ಒಂದು ಫ್ಯಾಮಿಲಿನ ತೋರಿಸ್ತಾರೆ. ಈ ಫ್ಯಾಮಿಲಿಲಿ ಈ ಅನ್ನೊಬ್ಳು ಹುಡುಗಿ ಇರ್ತಾಳೆ. ಇವಳ ಜೊತೆ ಇವಳ ತಾಯಿಯ ಹಾಗೆ ಇವಳ ತಾಯಿಯ ಅಮ್ಮ ಅಂದ್ರೆ ಅಜ್ಜಿನೂ ಕೂಡ ಇರ್ತಾರೆ. ನಂತರ ಇವಳು ಹೊರಗಡೆ ಬಂದು ನಾಯಿ ಮರಿಗಳನ್ನ ವಾಕ್ ಮಾಡಿಸಿ ಅವುಗಳ ಓನರ್ ಇಂದ ದುಡ್ಡು ಇಸ್ಕೋತಾಳೆ. ಹಾಗೆ ಬೇಬಿ ಸಿಟ್ಟರ್ ಕೆಲಸನೂ ಕೂಡ ಮಾಡ್ತಾಳೆ. ಇದಾದ್ಮೇಲೆ ಫಿಶ್ ಅಂಗಡಿಲಿ ಕ್ಲೀನಿಂಗ್ ಕೆಲಸನ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿರ್ತಾಳೆ. ಹೀಗೆ ಇವಳು ಕೆಲಸನ ಮುಗಿಸಿ ಹೋಗ್ತಿರ್ಬೇಕಾದ್ರೆ ಇಲ್ಲೇ ರೋಡ್ ನಲ್ಲಿ ನಮ್ಗೆ ಜಿನ್ ಅನ್ನೋ ಒಬ್ಬ ಹುಡುಗನ್ನು ಕೂಡ ತೋರಿಸ್ತಾರೆ. ಯಾವಾಗ ಇವಳು ಸಂಜೆ ಆಗ್ತಿದ್ದಂಗೆನೆ ಮನೆ ಇರುವಂತ ಬಿಲ್ಡಿಂಗ್ ಹತ್ರ ಬರ್ತಾಳೋ ಪೆಂಗ್ ಅನ್ನೋ ಒಬ್ಬ ಸಣ್ಣ ಹುಡುಗ ನನ್ ಜೊತೆ ಬಾ ಬ್ಯಾಸ್ಕೆಟ್ ಬಾಲ್ ಆಡು ಅಂತ ಹೇಳ್ತಿರ್ತಾನೆ. ಇವನಿಗೆ ಬ್ಯಾಸ್ಕೆಟ್ ಬಾಲ್ ಆಡೋದಂದ್ರೆ ತುಂಬಾನೇ ಇಷ್ಟ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಪೆಂಗ್ ಹಾಗೆ ಜಿನ್ ಇವ್ರು 3 ಜನ ಒಂದೇ ಬಿಲ್ಡಿಂಗ್ ನಲ್ಲಿ ಇರೋದು. ಅಷ್ಟೇ ಅಲ್ಲದೆ ಇವರು ರಿಲೇಷನ್ಸ್. ಆದ್ರೆ ಇಲ್ಲಿ ಮನೆ ಒಳಗಡೆ ಈನ ತಾಯಿ ಹಾಗೆ ಅವಳ ಅಜ್ಜಿ ಇಬ್ರು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಈನ ತಂದೆ ರೀಸೆಂಟ್ ಆಗಿ ತೀರೋಗಿದ್ದಾರೆ ಅಂತ. ಅದಕ್ಕೆ ನಾವು ಅವಳಿಗೆ ಇದರಿಂದ ಹೊರಗಡೆ ಬರೋದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಇವರಿಬ್ರು ಮಾತಾಡ್ಕೊಳ್ತಿರ್ಬೇಕಾದ್ರೆ ಈ ಕೂಡ ಮನೆಗೆ ಬರ್ತಾಳೆ. ಬಾ ಊಟ ಮಾಡು ಅಂತ ಕರೆದ್ರೆ ಇವಳು ಮಾತ್ರ ನಾನು ಹೊರಗಡೆನೆ ತಿನ್ಕೊಂಡ್ ಬಂದೆ ಅಂತ ಅವ್ರಿಬ್ರನ್ನ ಇಗ್ನೋರ್ ಮಾಡಿ ಮಲ್ಕೊಳ್ಳೋದಕ್ಕೆ ಹೋಗ್ತಾಳೆ. ಆದ್ರೆ ಇವಳು ಎಷ್ಟೇ ಇಗ್ನೋರ್ ಮಾಡಿದ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಇವಳ ತಾಯಿಯ ಪ್ರೀತಿ ಮಾತ್ರ ಕಮ್ಮಿ ಆಗೋದಿಲ್ಲ. ನಂತರ ಅವರು ಹೊರಗಡೆ ಹೋಗ್ತಿದ್ದಂಗೆನೆ ಇವಳು ಕೂಡ ಕಿಟಕಿಯಿಂದ ಟೆರೆಸ್ ನ ಮೇಲೆ ಬರ್ತಾಳೆ. ಇಲ್ಲಿ ಇವಳು ಒಂದು ರೂಮ್ ನ ರೀತಿ ರೆಡಿ ಮಾಡ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲದೆ ಒಂದಷ್ಟು ಫೋಟೋಗಳನ್ನು ಕೂಡ ಅಂಟಿಸಿರ್ತಾಳೆ. ಯಾಕೆಂತಂದ್ರೆ ಎಲ್ಲಾ ಜಾಗಕ್ಕೂ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇದರಿಂದಾನೆ ಇವಳು ದುಡ್ಡನ್ನ ಸಂಪಾದನೆ ಮಾಡ್ತಾ ಕೂಡಿಡ್ತಿರೋದು. ನಂತರ ಇವಳು ಇಲ್ಲೇ ಇಟ್ಟಿರುವಂತ ಇವಳ ತಂದೆಯ ವಯಲಿನ್ ಅನ್ನ ಹೊರಗಡೆ ತೆಗೆದು ಅವರನ್ನ ನೆನ್ಸ್ಕೊಳ್ತಾ ತುಂಬಾ ಬೇಜಾರ್ ಮಾಡ್ಕೊಂಡು ಇದನ್ನ ಅದ್ಭುತವಾಗಿ ನುಡಿಸೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವಳು ನುಡಿಸ್ತಿರ್ಬೇಕಾದ್ರೆ ಒಂದು ಹೆಲಿಕಾಪ್ಟರ್ ಹೋಗಿದ್ರಿಂದ ಇವಳ ವಯಲಿನ್ ಕೆಳಗಡೆ ಬಿದ್ದೋಗುತ್ತೆ. ಇವಳು ಕೂಡ ಇದನ್ನ ಎತ್ಕೊಳ್ಳೋದಕ್ಕೆ ನೋಡಿದ್ರೆ ಈ ಜಾಗದಲ್ಲಿ ಒಂದು ದೊಡ್ಡ ಕೈಯನ್ನ ನೋಡಿ ಹೆದರ್ಕೊಬಿಡ್ತಾಳೆ. ಆದ್ರೆ ಆ ವಯಲಿನ್ ಇವಳಿಗೆ ತುಂಬಾನೇ ಇಂಪಾರ್ಟೆಂಟ್. ಅದು ಬೇಕೇ ಬೇಕು ಅಂತ ಎತ್ಕೊಳ್ಳೋದಕ್ಕೆ ಹೋಗಿ ಸೌಂಡ್ ಮಾಡಿದ್ರಿಂದ ಇದು ಕೂಡ ಅವಳು ನನ್ನ ಹಿಡ್ಕೊಳ್ಳೋದಕ್ಕೆ ಬರ್ತಿದ್ದಾಳೆ ಅಂತ ತುಂಬಾನೇ ಕೋಪ ಮಾಡ್ಕೊಂಡು ಬರ್ತಿರುತ್ತೆ. ಆದ್ರೆ ಮತ್ತೆ ಹೆಲಿಕಾಪ್ಟರ್ ಬಂದಿದ್ದನ್ನು ನೋಡಿ ಹೆದರ್ಕೊಂಡು ಬಚ್ಚಿಟ್ಕೊಳ್ತಿರುತ್ತೆ. ಇದನ್ನ ಇವಳು ಕೂಡ ನೋಡಿ ಅರ್ಥ ಮಾಡ್ಕೊಂಡು ಅದು ಬಚ್ಚಿಟ್ಕೊಂಡಿರುವಂತ ಜಾಗದ ಸುತ್ತ ಬಟ್ಟೆನ ಹಾಗೆ ವಸ್ತುಗಳನ್ನ ಇಟ್ಟು ಮುಚ್ಚಿಬಿಡ್ತಾಳೆ. ಇದರಿಂದ ಹೆಲಿಕಾಪ್ಟರ್ ನಲ್ಲಿರುವಂತ ಲ್ಯಾಬ್ ನವರಿಗೆ ಏನು ಕಾಣಿಸ್ತೆ ಹೊಟ್ಟೋಗ್ತಾರೆ. ನಂತರ ಇದ್ರ ಹತ್ರ ಬಂದು ನೋಡಿದ್ರೆ ಅದ್ರೊಳಗಡೆ ಇದು ಮಗು ರೀತಿ ಮಲ್ಕೋಬಿಟ್ಟಿರುತ್ತೆ. ಅದಕ್ಕೆ ಇವಳು ಕೂಡ ಸ್ವಲ್ಪ ದೂರದಿಂದ ಅದನ್ನ ವಾಚ್ ಮಾಡ್ತಾ ಕುಂತ್ಕೋತಾಳೆ. ಇದಾದ್ಮೇಲೆ ಯಾವಾಗ ಬೆಳಕಾಗುತ್ತೋ ಮತ್ತೆ ಇದ್ರ ಹತ್ರ ಬಂದಾಗ ಇದ್ರ ಕೈಗೆ ಆಗಿರುವಂತ ಗಾಯನ ನೋಡಿ ಇವಳು ಕೂಡಿಟ್ಟಿರುವಂತ ದುಡ್ಡಿಂದ ಮೆಡಿಕಲ್ಗೆ ಬಂದು ಮೆಡಿಸನ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಗಮನಿಸ್ತಾಳೆ. ನನ್ನ ರಾತ್ರಿಯ ಕ್ರಿಯೇಚರ್ಗೆ ಒಂದು ಟ್ರಕ್ ಬಂದು ಗುದ್ದುತ್ತಲ್ಲ. ಆ ಟ್ರಕ್ ನ ಡ್ರೈವರ್ ಹತ್ರ ಲ್ಯಾಬ್ ನವರು ಬಂದು ಕೇಳ್ತಿರ್ತಾರೆ ಆ ಕ್ರಿಯೇಚರ್ ಯಾವ ಕಡೆ ಹೋಯ್ತು ಅಂತ. ಅಷ್ಟೇ ಅಲ್ಲದೆ ಆ ಕ್ರಿಯೇಚರ್ ನ ಬಗ್ಗೆ ಯಾರಿಗೂ ಹೇಳದೇ ಇರೋದಕ್ಕೆ ತುಂಬಾ ದುಡ್ಡನ್ನು ಕೂಡ ಕೊಡ್ತಾರೆ. ಈ ವಿಷಯ ಎಲ್ಲ ಇವಳಿಗೆ ಗೊತ್ತಾಗ್ತಿದ್ದಂಗೆ ಅಲ್ಲಿಂದ ಸೀದಾ ಮನೆಗೆ ಬಂದಾಗ ಊಟ ಇಟ್ಟಿರೋದನ್ನ ನೋಡಿ ಆ ಕ್ರಿಯೇಚರ್ಗೆ ಕೊಡ್ಬೇಕು ಅಂತ ಬ್ಯಾಗುಗೆ ಹಾಕುತ್ತಿರ್ತಾಳೆ. ನೋಡಿದ್ರೆ ಇವಳ ಅಜ್ಜಿ ಕೂಡ ಇಲ್ಲೇ ಇರ್ತಾರೆ. ಅವ್ರು ಇವಳಿಗೆ ಹೇಳ್ತಾ ಹೋಗ್ತಾರೆ, ನನಗೆ ಗೊತ್ತು ನೀನು ತುಂಬಾ ಕೆಲಸಗಳನ್ನ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ತಿದ್ಯಾ. ಆದ್ರೆ ಅಷ್ಟೊಂದು ಕೆಲಸಗಳನ್ನೆಲ್ಲ ಮಾಡಿ ದುಡ್ಡನ್ನ ಸಂಪಾದನೆ ಮಾಡುವಂತ ಅವಶ್ಯಕತೆ ನಮ್ಗೆ ಏನಿದೆ ಅಂತ. ಇವಳು ಕೂಡ ಅವರಿಗೆ ಏನೇನೋ ಹೇಳಿ ಮ್ಯಾನೇಜ್ ಮಾಡ್ತಾ ಟೆರೆಸ್ ನ ಮೇಲೆ ಬಂದು ಊಟನಾದ್ರೂ ಮುಂದೆ ಇಡ್ತಿದ್ದಂಗೆನೆ ಎಲ್ಲನೂ ಒಂದೇ ಸಲ ತಿನ್ಬಿಡುತ್ತೆ. ಇದಾದ್ಮೇಲೆ ಒಳಗಡೆ ಬಂದು ನಾನ್ ನಿನ್ಗೆ ಏನು ಮಾಡೋದಿಲ್ಲ ಅಂತ ನಂಬಿಕೆ ಬರ್ಸಿ ಕೈ ಕೊಡೋದಕ್ಕೆ ಹೇಳ್ತಾಳೆ. ಇದು ಕೂಡ ಕೊಡ್ತಿದ್ದಂಗೆನೆ ಬ್ಯಾಂಡೇಜ್ ಹಾಕಿದ್ರಿಂದ ಇದಕ್ಕೆ ತುಂಬಾ ನೆಮ್ಮದಿ ಅನ್ಸುತ್ತೆ. ಹೀಗೆ ಇದು ನಿದ್ದೆ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಹಾಗೆ ಇದರ ಬಿಹೇವಿಯರ್ ಅನ್ನ ನೋಡ್ತಿದ್ರೆ ಅವಳಿಗೆ ಅರ್ಥ ಆಗೋಗುತ್ತೆ ಇದೊಂದು ಗಂಡು ಕ್ರಿಯೇಚರ್ ಅಂತ. ಆದ್ರೆ ಆ ಲ್ಯಾಬ್ ನವರು ಇದನ್ನ ಏನು ಹುಡುಕ್ತಿದ್ದಾರೆ ಅಂತ ಮಾತ್ರ ಅವಳಿಗೆ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ಅವರು ಇದನ್ನ ಹುಡುಕ್ಬಾರ್ದು ಅಂತ ಇದು ಮಲಗಿರುವಂತ ಜಾಗದ ಸುತ್ತ ಬೇರೆ ಬೇರೆ ವಸ್ತುಗಳನ್ನ ಬಟ್ಟೆಗಳನ್ನ ಹಾಕ್ತಾ ಒಂದು ರೂಮ್ ನ ರೀತಿ ರೆಡಿ ಮಾಡ್ತಿರ್ತಾಳೆ. ಹೀಗೆ ರೆಡಿ ಮಾಡ್ತಿರ್ಬೇಕಾದ್ರೆ ಹೊಣಗೋಗಿರುವಂತ ಒಂದು ಗಿಡನ ನೋಡ್ತಿರ್ತಾಳೆ. ಅದೇ ಸಮಯಕ್ಕೆ ಕ್ರಿಯೇಚರ್ಗೆ ಕೈ ನೋವಾಗ್ತಿರೋದ್ರಿಂದ
ಇದಕ್ಕೆ ಸಮಾಧಾನ ಮಾಡ್ಬೇಕು ಅಂತ ಇವಳ ತಂದೆಯ ವಯಲಿನ ತಂದು ಅದನ್ನ ನುಡ್ಸೋದಕ್ಕೆ ಶುರು ಮಾಡ್ತಾಳೆ. ಆ ಮ್ಯೂಸಿಕ್ ಅನ್ನ ಕೇಳ್ತಾ ಇದಕ್ಕೂ ಕೂಡ ಸಂತೋಷ ಆಗಿ ಎಂಜಾಯ್ ಮಾಡ್ತಿರುತ್ತೆ. ಆಗ ಇದರ ಬಾಡಿಯಿಂದ ಮ್ಯಾಜಿಕ್ ಹೊರಗಡೆ ಬಂದು ಒಣಗೋಗಿರುವಂತ ಗಿಡನೂ ಕೂಡ ಹರಡುತ್ತೆ. ನಂತರ ಅದು ಸಮಾಧಾನ ಆಗಿರೋದನ್ನ ನೋಡಿ ಇವಳು ವಾಪಸ್ ಹೋಗ್ತಿರ್ಬೇಕಾದ್ರೆ ಒಣಗೋಗಿರುವಂತ ಗಿಡ ಹರಳಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾಳೆ. ಅದೇ ಸಮಯಕ್ಕೆ ಈ ಕ್ರಿಯೇಚರ್ ಮೌಂಟ್ ಎವರೆಸ್ಟ್ ಪೋಸ್ಟರ್ ನ ತುಂಬಾ ಆಶ್ಚರ್ಯವಾಗಿ ನೋಡ್ತಿರೋದನ್ನ ನೋಡಿ ಇವಳಿಗೂ ಕೂಡ ಅರ್ಥ ಆಗೋಗುತ್ತೆ ಅದರ ಮನೆ ಮೌಂಟ್ ಎವರೆಸ್ಟ್ ನಲ್ಲೇ ಇರ್ಬೋದು ಅಂತ. ಅದನ್ನ ಈ ಕ್ರಿಯೇಚರ್ ಕೂಡ ಕನ್ಫರ್ಮ್ ಮಾಡುತ್ತೆ. ಅದಕ್ಕೆ ಮೌಂಟ್ ಎವರೆಸ್ಟ್ ನಲ್ಲಿ ಯಾವ ರೀತಿಯ ಪ್ರಾಣಿಗಳು ಇರ್ತವೆ ಅಂತ ಚೆಕ್ ಮಾಡಿದಾಗ್ಲೇ ಇವಳಿಗೆ ಗೊತ್ತಾಗೋದು ಆ ಜಾಗದಲ್ಲಿ ತುಂಬಾನೇ ಮಿಸ್ಟೀರಿಯಸ್ ಆಗಿರುವಂತ ಕ್ರಿಯೇಚರ್ಸ್ ಗಳು ಇದಾವೆ. ಅವುಗಳ ಹೆಸರು ಏತಿ ಅಂತ. ಅಂದ್ರೆ ಈ ಕ್ರಿಯೇಚರ್ ಬೇರೆ ಯಾವುದು ಅಲ್ಲ, ಏತಿ. ನಂತರ ನಮ್ಗೆ ಬರ್ನಿಶ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿನ ತೋರಿಸ್ತಾರೆ. ಇವನು ಸೆಕ್ಯೂರಿಟಿ ಟೀಮ್ ನವರಿಗೆ ಹಾಗೆ ಲ್ಯಾಬ್ ನವರಿಗೆ ಹೇಳ್ತಿರ್ತಾನೆ ಆದಷ್ಟು ಬೇಗ ಆ ಏತಿನ ಹುಡುಕಿ ಅಂತ. ಆದ್ರೆ ಇಲ್ಲಿ ಟೆರೆಸ್ ನ ಮೇಲೆ ಏತಿಗೆ ಎಚ್ಚರ ಆದಾಗ ಈ ಟ್ರಿಪ್ ಗೆ ಹೋಗೋದಕ್ಕೆ ಹಾಕಿರುವಂತ ಫೋಟೋಗಳನ್ನೆಲ್ಲ ನೋಡುತ್ತೆ. ಹಾಗೆ ಅವಳು ಅವಳ ತಂದೆ ಜೊತೆ ಇರುವಂತ ಫೋಟೋನು ಕೂಡ ಇದು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇದಕ್ಕೆ ಗೊತ್ತಾಗುತ್ತೆ ಇದರ ಕೈ ವಾಸಿಯಾಗಿದೆ ಅಂತ. ಇದರಿಂದ ಇದು ತುಂಬಾ ಸಂತೋಷ ಪಡ್ತಿರ್ಬೇಕಾದ್ರೇನೆ ಈ ಮನೆ ಕಿಟಕಿ ಹತ್ರ ಇರುವಂತ ಎಸಿನ ನೋಡ್ಬಿಡುತ್ತೆ. ನಂತರ ಈ ಮೇಲೆ ಬಂದಾಗ ಇದು ಎಸಿ ಜೊತೆ ಆಟ ಆಡ್ತಿರೋದನ್ನ ನೋಡಿ ಅದನ್ನ ಬಿಡಿಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಜಿನ್ ಹಾಗೆ ಪೆಂಗ್ ಕೂಡ ಬಂದು ಇದನ್ನ ನೋಡಿ ಹೆದರ್ಕೊಂಡು ಜಿನ್ ಅಂತೂ ಪೊಲೀಸರ್ಗೆನೆ ಕಾಲ್ ಮಾಡ್ಬಿಡ್ತಾನೆ ನಮ್ಮ ಮನೆ ಮೇಲೆ ಒಂದು ವಿಚಿತ್ರವಾಗಿರುವಂತ ಜೀವಿ ಇದೆ ಅಂತ. ಆದ್ರೆ ಕಾಲ್ ಅನ್ನ ಸೆಕ್ಯೂರಿಟಿ ಟೀಮ್ ಹಾಗೆ ಲ್ಯಾಬ್ ನವರು ಟ್ರ್ಯಾಕ್ ಮಾಡಿ ಅಲ್ಲಿಂದ ಏತಿನ ಹುಡ್ಕೊಂಡು ಹೆಲಿಕಾಪ್ಟರ್ ನಲ್ಲೇ ಬಂದ್ಬಿಡ್ತಾರೆ. ಇದರಿಂದ ಏತಿ ಈನ ಕರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದಾಗ ಅವರನ್ನ ಜಿನ್ ಹಾಗೆ ಪೆಂಗ್ ಕೂಡ ಫಾಲೋ ಮಾಡ್ತಿರ್ತಾರೆ. ಹೀಗೆ ಇವರು ತಪ್ಪಿಸ್ಕೊಳ್ತಾ ಒಂದು ಬಿಲ್ಡಿಂಗ್ ನ ಮೇಲೆ ಬಂದಾಗ ಹೆಲಿಕಾಪ್ಟರ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಇದನ್ನ ಅದೇ ಸಮಯಕ್ಕೆ ಇಲ್ಲಿಗೆ ಬಂದಂತ ಜಿನ್ ಹಾಗೆ ಪೆಂಗ್ ಕೂಡ ನೋಡ್ತಾರೆ. ನಂತರ ಈ ಜಾಗದಲ್ಲಿ ಒಂದು ಲೈಟ್ ಶೋ ಶುರುವಾಗಿ ಎಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಏತಿ ಹಾಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗಿರ್ತಾರೆ. ಆದ್ರೆ ಅವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಜಿನ್ ಹಾಗೆ ಪೆಂಗ್ ನೋಡ್ಬಿಡ್ತಾರೆ. ನಂತರ ಒಂದು ಶಿಪ್ ಹೋಗ್ತಿರ್ಬೇಕಾದ್ರೆ ಅದನ್ನ ಹತ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆದ್ರೆ ಇದಕ್ ಮಾತ್ರ ಇವಳನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಬಂದ್ಬಿಡುತ್ತೆ. ಆದ್ರೆ ಹೀಗೆ ಗೊತ್ತಾಗೋಗುತ್ತೆ ಒಂದೇ ಅದಕ್ಕೆ ಅದ್ರ ಮನೆ ಹತ್ರ ಹೋಗಿ ತಲುಪೋದಕ್ ಆಗೋದಿಲ್ಲ ಅಂತ. ಇದರಿಂದ ತುಂಬಾ ಯೋಚನೆ ಮಾಡಿ ಇವಳು ಕೂಡ ಶಿಪ್ ನ ಒಳಗಡೆ ಬಂದ್ಬಿಡ್ತಾಳೆ. ಆಗ ಇವರನ್ನ ಫಾಲೋ ಮಾಡ್ತಿದ್ದಂತ ಪೆಂಗ್ ಕೂಡ ಶಿಪ್ ನ ಒಳಗಡೆ ಬರ್ತಿದ್ದಂಗೆನೆ ಇನ್ನೇನ್ ಮಾಡೋದು ಬೇರೆ ದಾರಿ ಇಲ್ಲ ಅಂತ ಜಿನ್ ಕೂಡ ಒಳಗಡೆ ಬಂದ್ಬಿಡ್ತಾನೆ. ಆದ್ರೆ ಇದು ಇವನಿಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಫಸ್ಟ್ ಟೈಮ್ ಸಿಟಿನ ಬಿಟ್ಟು ಹೊರಗಡೆ ಹೋಗ್ತಿರೋದು. ಈ ಕಡೆ ಆ ಶ್ರೀಮಂತ ವ್ಯಕ್ತಿ ಬರ್ನಿಶ್ಗೆ ಏತಿ ಕೈ ತಪ್ಪೋಗಿರೋದ್ರಿಂದ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಯಾಕೆಂತಂದ್ರೆ ಇನ್ನು ಒಂದು ವಾರದಲ್ಲಿ ಒಂದು ಶೋ ಇದೆ. ಆ ಶೋ ನಲ್ಲಿ ಇವನು ಏತಿನ ಎಲ್ಲರಿಗೂ ತೋರಿಸಿ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಏತಿ ಅನ್ನೋ ಕ್ರಿಯೇಚರ್ಸ್ ಗಳು ಇದಾವೆ ಅಂತ ಪ್ರೂವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅಂದ್ರೆ ಏತಿ ಕ್ರಿಯೇಚರ್ಸ್ ಗಳು ಇದಾವೆ ಅಂತ ಯಾರಿಗೂ ನಂಬಿಕೆ ಇಲ್ಲ ಅಂತ. ಇಲ್ಲೇ ಇವನ್ಗೋಸ್ಕರ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿರುವಂತ ಡಾಕ್ಟರ್ ಝಾರಾ ಅನ್ನೊಬ್ರು ಲೇಡಿನೂ ಕೂಡ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಏತಿನ ಮೌಂಟ್ ಎವರೆಸ್ಟ್ ಇಂದ ಹಿಡ್ಕೊಂಡು ಬರೋದಕ್ಕೆ ಇವನಿಗೆ ಇವಳೇ ಸಹಾಯ ಮಾಡಿದ್ದು. ಅಷ್ಟೇ ಅಲ್ಲದೆ ಯಾವಾಗ್ಲೂ ಇವಳು ಪ್ರಾಣಿಗಳನ್ನ ಉಳಿಸ್ಬೇಕು ಅವುಗಳನ್ನ ಕಾಪಾಡಬೇಕು ಅಂತ ಹೇಳ್ತಿರ್ತಾಳೆ. ಬೇಸಿಕಲಿ ಇವಳು ಒಳ್ಳೆವಳು ಅಂತ ಅನ್ಸೋದಕ್ಕೆ ನಮ್ಗೆ ಶುರುವಾಗುತ್ತೆ. ಆದ್ರೆ ಬರ್ನಿಶ್ ಮಾತ್ರ ಏನೇ ಆದ್ರೂ ಪರವಾಗಿಲ್ಲ ಏತಿನ ಹಿಡಿದು ಪ್ರೂವ್ ಮಾಡ್ಲೇಬೇಕು ಅಂತ ಅನ್ಕೊಂಡಿರ್ತಾನೆ. ಇದಕ್ಕೆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಂತರ ನಮ್ಗೆ ಇಲ್ಲಿ ಶಿಪ್ ನಲ್ಲಿ ತೋರಿಸ್ತಾರೆ. ಜಿನ್ ಇವನ ಫ್ಯಾಮಿಲಿ ಅವರಿಗೆ ಕಾಲ್ ಮಾಡಿ ನಾನು ಕಾಲೇಜ್ ಟ್ರಿಪ್ ಗೆ ಬಂದಿದ್ದೀನಿ, ನನ್ ಜೊತೆ ಪೆಂಗ್ ಹಾಗೆ ಈನು ಕೂಡ ಬಂದಿದ್ದಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿರ್ತಾನೆ. ಅಂದಂಗೆ ಇವರು ಹೋಗ್ತಿರುವಂತ ಶಿಪ್ ನಲ್ಲಿ ತುಂಬಾನೇ ಕೂಲ್ ಡ್ರಿಂಕ್ಸ್ ಗಳು ಇರ್ತವೆ. ಹಾಗೆ ಈ ಏತಿಗೆ ಈ ಎವರೆಸ್ಟ್ ಅಂತ ಹೆಸರಿಟ್ಟು ಡಿಸೈಡ್ ಕೂಡ ಮಾಡ್ಬಿಡ್ತಾಳೆ ಹೇಗಾದ್ರೂ ಮಾಡಿ ಇದನ್ನ ಇದರ ಮನೆ ಇರುವಂತ ಮೌಂಟ್ ಎವರೆಸ್ಟ್ ಗೆ ಕರ್ಕೊಂಡೋಗಿ ಸೇರಿಸ್ಬೇಕು ಅಂತ. ಅದೇ ಸಮಯಕ್ಕೆ ಇವರೆಲ್ಲರೂ ನೋಡ್ತಾರೆ ಒಂದು ಐಲ್ಯಾಂಡ್ ಬರುತ್ತೆ. ಇವರು ಕೂಡ ಒಂದು ಬಾಕ್ಸ್ ನಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ನಂತರ ಇವ್ರು ಇರುವಂತ ಬಾಕ್ಸ್ ಅನ್ನ ಒಂದು ಟ್ರಕ್ ನ ಒಳಗಡೆ ಹಾಕೊಂಡು ತಗೊಂಡ್ ಹೋಗ್ತಿರ್ಬೇಕಾದ್ರೆ ಒಳಗಡೆ ಇರುವಂತ ಇವರು ನೋಡ್ತಿರ್ತಾರೆ ಈ ಜಾಗ ಸ್ವರ್ಗದ ರೀತಿ ಇರುತ್ತೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಇವ್ರು ಇರುವಂತ ಬಾಕ್ಸ್ ಕೆಳಗಡೆ ಬಂದು ಬಿದ್ದಿದ್ರಿಂದ ಕಾಡ್ನ ಒಳಗಡೆ ಬಂದ್ಬಿಡ್ತಾರೆ. ಆಗ ಎವರೆಸ್ಟ್ ಸುತ್ತಮುತ್ತ ಇರುವಂತ ಪರಿಸರ ನೋಡಿ ತುಂಬಾ ಸಂತೋಷವಾಗಿ ಇದರ ಮ್ಯಾಜಿಕ್ ಅನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಸುತ್ತಮುತ್ತ ಇರುವಂತ ಗಿಡದಲ್ಲೆಲ್ಲ ಬ್ಲೂ ಬೆರೀಸ್ ಗಳು ಬಿಡೋದಕ್ಕೆ ಶುರುವಾಗ್ತವೆ. ಮೊದ್ಲು ಇವರೆಲ್ಲರೂ ಇದನ್ನ ನೋಡಿ ಸಂತೋಷನೇ ಪಡ್ತಾರೆ. ಆದ್ರೆ ಇವುಗಳು ಇನ್ನಷ್ಟು ದೊಡ್ಡದಾಗಿ ಬೆಳೀತಾ ಬ್ಲಾಸ್ಟ್ ಆಗೋದಕ್ಕೆ ಶುರು ಮಾಡಿದ್ರಿಂದ ಇವರು ಕೂಡ ತುಂಬಾ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಇಷ್ಟೊತ್ತಿಗೆ ಎವರೆಸ್ಟ್ ಆಗಿ ಪೆಂಗ್ ಕ್ಲೋಸ್ ಫ್ರೆಂಡ್ಸ್ ಗಳಾಗಿ ಆಟ ಆಡ್ತಿರ್ತಾರೆ. ಹಾಗೆ ಕತ್ಲಾಗಿರೋದ್ರಿಂದ ಈಗ ಮುಂದೆ ಸಾಗೋದಕ್ಕಾಗೋದಿಲ್ಲ, ರೆಸ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಜಿನ್ ಮಾತ್ರ ಬೆಳಕಾಗ್ತಿದ್ದಂಗೆ ನಾನು ಪೆಂಗ್ ನ ಕರ್ಕೊಂಡು ಹೊಟ್ಟೋಗ್ತೀನಿ, ಬೇಕಾದ್ರೆ ನೀನ್ ಒಬ್ಳೆ ಅದ್ರ ಜೊತೆ ಹೋಗು ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ನೋಡ್ತಾಳೆ ಎವರೆಸ್ಟ್ ಒಂದು ಮಗು ರೀತಿ ಆಡ್ತಿರೋದ್ರಿಂದ ಇದೇನಾದ್ರೂ ಮರಿ ಇರ್ಬೋದಾ ಅಂತ ಇವಳಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಅವಳು ಒಂದು ಸಣ್ಣ ಕಲ್ಲಿನ ಜೊತೆ ಅದರ ತಂದೆ ತಾಯಿ ತರ ಮತ್ತೆರಡು ಕಲ್ಲನ್ನ ಇಡ್ತಾಳೆ. ಅದನ್ನ ನೋಡಿ ಎವರೆಸ್ಟ್ ಎಮೋಷನಲ್ ಆಗ್ತಿದ್ದಂಗೆನೆ ಇವ್ರಿಗೂ ಕೂಡ ಅರ್ಥ ಆಗುತ್ತೆ, ಹೌದು ಇದೊಂದು ಮರಿ ಏತಿ ಅಂತ. ಇದಾದ್ಮೇಲೆ ಇವರೆಲ್ಲರೂ ಮಲ್ಕೋತಾರೆ. ಆದ್ರೆ ಮಾರನೇ ದಿನ ಆಗ್ತಿದ್ದಂಗೆನೆ ಜಿನ್ ಹಾಗೆ ಪೆಂಗ್ ನೋಡ್ತಾರೆ. ಈ ಎವರೆಸ್ಟ್ ನ ಜೊತೆ ವಯಲಿನ್ ನ ನುಡಿಸ್ತಾ ತುಂಬಾ ಸಂತೋಷವಾಗಿರ್ತಾಳೆ. ಇವಳ ತಂದೆ ತೀರೋದ್ಮೇಲೆ ಇಷ್ಟೊಂದು ಸಂತೋಷವಾಗಿರೋದು ಇದೇ ಫಸ್ಟ್ ಟೈಮ್. ಆದ್ರಿಂದ ಜಿನ್ ಕೂಡ ಡಿಸೈಡ್ ಮಾಡಿ ಹೇಳ್ತಾನೆ ನಾನು ಚೆಕ್ ಮಾಡಿದೀನಿ, ಹತ್ರದಲ್ಲೇ ದಾಹೆ ಅನ್ನೋ ಒಂದು ಹಳ್ಳಿ ಇದೆ, ಅಲ್ಲಿಂದ ಬೋಟ್ ಗಳು ಹೋಗ್ತವೆ, ಆದ್ರೆ
ಆದ್ರಿಂದ ನಾವು ಎಲ್ಲೂ ಬೇಕಾದ್ರೂ ಹೋಗ್ಬೋದು, ನಾನು ಕೂಡ ನಿಮ್ ಜೊತೆ ಎವರೆಸ್ಟ್ಗೆ ಬರ್ತೀನಿ ಅಂತ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ಬರ್ನಿಶ್ ಆಗಿ ಅವರ ಜನರು ಏತಿನ ಹುಡ್ಕೊಂಡು ಇದೇ ಐಲ್ಯಾಂಡ್ ಗೆ ಬಂದು ತಲುಪ್ತಾರೆ. ಹಾಗೆ ರೋಡ್ ನಲ್ಲಿ ಬಿದ್ದಿರುವಂತ ಕೂಲ್ ಡ್ರಿಂಕ್ಸ್ ಕ್ಯಾನ್ ಗಳನ್ನ ಫಾಲೋ ಮಾಡ್ಕೊಂಡು ಕಾಡಿನ ಒಳಗಡೆ ಬಂದು ತಲುಪ್ತಾರೆ. ಇಲ್ಲಿ ಬರ್ನಿಶ್ ಪ್ರಕೃತಿ ಸೌಂದರ್ಯ ನೋಡಿ ತುಂಬಾ ಸಂತೋಷ ಪಡ್ತಿರ್ತಾನೆ, ಎಂಜಾಯ್ ಮಾಡ್ತಿರ್ತಾನೆ. ಅಂದ್ರೆ ಇವನು ನಾವ್ ಅನ್ಕೊಂಡಷ್ಟು ಕೆಟ್ಟವನಲ್ಲ ಅಂತ. ಆದ್ರೆ ಝಾರಾ ಮಾತ್ರ ಇವನಿಗೆ ಏನು ಎಂಜಾಯ್ ಮಾಡೋದಕ್ಕೆ ಬಿಡ್ತಿರೋದಿಲ್ಲ, ಯಾವಾಗ್ಲೂ ಬರೀ ಏತಿ ಬಗ್ಗೆನೇ ಹೇಳ್ತಿರ್ತಾಳೆ. ಈ ಕಡೆ ಇವ್ರು 4 ಜನ ಸಾಕ್ತಾ ಸಾಕ್ತಾ ಮುಂದೆ ಬಂದಾಗ ತುಂಬಾ ಸುಂದರವಾಗಿರುವಂತ ಬೆಟ್ಟಗಳ ಮುಂದೆ ಬಂದು ನಿಂತಿರ್ತಾರೆ. ಅದಕ್ಕೆ ಸರಿ ಅಂತ ಹೇಳಿ ಇವರೆಲ್ಲರೂ ಹೀಗೆ ಹೋಗ್ತಿರ್ಬೇಕಾದ್ರೆ ಪೆಂಗಿಲಿರುವಂತ ಹೂವನ್ನ ಕಿತ್ಕೊಂಡು ಈ ಹೂವಿನ ಹತ್ರ ವಿಷಯನ ಬೇಡ್ಕೊಂಡ್ರೆ ನೆರವೇರುತ್ತೆ ಅಂತ ಇವನು ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದಷ್ಟು ಡ್ರೋನ್ಸ್ ಗಳು ಇಲ್ಲಿಗೆ ಬರ್ತವೆ. ಯಾಕೆಂತಂದ್ರೆ ಸೆಕ್ಯೂರಿಟಿ ಟೀಮ್ ನವರು ಹಾಗೆ ಬರ್ನಿಶ್ ಇವರನ್ನ ಹುಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇದರಿಂದ ಎವರೆಸ್ಟ್ ತನ್ನ ಮ್ಯಾಜಿಕ್ ಅನ್ನು ಯೂಸ್ ಮಾಡಿ ಒಂದು ಹೂವನ್ನ ದೊಡ್ಡದಾಗಿ ಕನ್ವರ್ಟ್ ಮಾಡುತ್ತೆ. ಆಗ ಈ ಪೆಂಗ್ ಹಾಗೆ ಎವರೆಸ್ಟ್ 3 ಜನ ಹೂವನ್ನ ಹತ್ಕೋತಾರೆ. ಆದ್ರೆ ಜಿನ್ ಕೈಲಿ ಹತ್ಕೊಳ್ಳೋದಕ್ಕಾಗೋದಿಲ್ಲ. ಇದರಿಂದ ಅವರು ಹಾರಿ ಹೋಗ್ತಿರ್ಬೇಕಾದ್ರೆ ನನ್ಗೋಸ್ಕರ ದಾಹೆ ಹಳ್ಳಿಲಿ ವೇಟ್ ಮಾಡ್ತೀರಿ ಅಂತ ಹೇಳ್ತಾನೆ. ಸರಿ ಅಂತ ಇವರು ಹೋಗ್ತಿರ್ಬೇಕಾದ್ರೆ ಡ್ರೋನ್ಸ್ ಗಳು ಕೂಡ ಇವರನ್ನ ಬಿಡ್ತಿರೋದಿಲ್ಲ, ಫಾಲೋ ಮಾಡ್ಕೊಂಡು ಬರ್ತಾನೆ ಇರ್ತವೆ. ಹಾಗೆ ಎವರೆಸ್ಟ್ ಮತ್ತೊಂದ್ಸಲ ಇದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿ ಅವುಗಳನ್ನ ಬ್ಲಾಸ್ಟ್ ಮಾಡುತ್ತೆ. ಹಾಗೆ ಇವರೆಲ್ಲರೂ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಜಿನ್ ಇಲ್ಲೇ ಇರ್ತಾನೆ, ಇವ್ರ ಮಧ್ಯೆ ಸಿಗಾಕೋಬಿಟ್ಟಿರ್ತಾನೆ. ಆಗ ಝಾರಾ ಬಂದು ಇವನಿಗೆ ಹೇಳ್ತಾ ಹೋಗ್ತಾಳೆ, ನಮ್ಮಿಂದ ನಿಮ್ಗೆ ಯಾವುದೇ ತರದ ಅಪಾಯ ಇಲ್ಲ, ಬದಲಾಗಿ ಆ ಏತಿಯಿಂದ ಮಾನ್ಸ್ಟರ್ ಇಂದ ನಾವ್ ನಿಮ್ಮನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದೀವಿ. ಅದು ಈ ರೀತಿ ಹೊರಗಡೆ ಓಡಾಡೋದೆಲ್ಲ ಸರಿಯಲ್ಲ ಅಂತ. ಆಗ ಜಿನ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಇವ್ರು ನಮ್ಗೆ ಹೆಲ್ಪ್ ಮಾಡ್ಬೋದು ಅಂತ ಅವರೆಲ್ಲರೂ ದಾಹೆ ಹಳ್ಳಿ ಕಡೆಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಈ ಕಡೆ 4 ಆಮೆಗಳು ಒಂದು ಮರುಭೂಮಿಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರು ಕೂಡ ಬಂದು ಕ್ರಾಶ್ ಆಗ್ತಾರೆ. ಈಗ ಇವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅದ್ರ ಜೊತೆನೆ ಜಿನ್ ನಮ್ ಜೊತೆ ಬರ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಅವನಿಗೆ ಬೈತಿರ್ಬೇಕಾದ್ರೆ ಪೆಂಗಿ ಅವಳಿಗೆ ಅರ್ಥ ಮಾಡಿಸ್ತಾನೆ. ಜಿನ್ ನನಗೆ ಹೇಳ್ತಿದ್ದ, ನೀನು ಚಿಕ್ಕವಳಿರ್ಬೇಕಾದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾನೆ ಇದ್ದೆ. ಆಗ ಜಿನ್ ಅಣ್ಣನ್ ತರ ನಿನ್ ಜೊತೆ ಇದ್ದು ನಿನ್ನ ಪ್ರೊಟೆಕ್ಟ್ ಮಾಡ್ತಿದ್ದ. ಈಗಲೂ ಕೂಡ ಈ ಜರ್ನಿಲಿ ಅವನು ನಿನ್ಗೋಸ್ಕರನೇ ನಿನ್ನ ಸೇಫ್ಟಿಗೋಸ್ಕರನೇ ಬಂದಿರೋದು ಅಂತಂದಾಗ ಇವಳು ಕೂಡ ಅದನ್ನು ಯೋಚನೆ ಮಾಡಿ ಸ್ವಲ್ಪ ಬೇಜಾರ್ ಮಾಡ್ಕೋತಾಳೆ. ಈ ಕಡೆ ರಾತ್ರಿಯ ಸಮಯದಲ್ಲಿ ಬರ್ನಿಶ್ ಜಿನ್ ಹಾಗೆ ಇಲ್ಲಿರುವಂತ ಜನರಿಗೆಲ್ಲರಿಗೂ ಹೇಳ್ತಿರ್ತಾನೆ, ತುಂಬಾ ವರ್ಷಗಳ ಹಿಂದೆ ನಾನು ಮೌಂಟ್ ಎವರೆಸ್ಟ್ ನ ಹತ್ತುತ್ತಿರ್ಬೇಕಾದ್ರೆ ಒಂದು ಏತಿ ಬಂತು ನನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಆದ್ರಿಂದ ನಾನು ಕಾಪಾಡ್ಕೊಳ್ಳೋದಕ್ಕೆ ಫೈಟ್ ಮಾಡೋದಕ್ಕೆ ನೋಡ್ದೆ. ಇದರಿಂದ ಅದು ಓಡೊಂಟೋಯ್ತು. ಅದಾದ್ಮೇಲೆ ಆ ವಿಷಯ ನಾನು ಎಲ್ಲರಿಗೂ ಹೇಳ್ದೆ. ಆದ್ರೆ ಯಾರು ಕೂಡ ಅದನ್ನ ನಂಬಲಿಲ್ಲ, ನನ್ನನ್ನೇ ಆಡ್ಕೊಂಡು ನಗೋದಕ್ಕೆ ಶುರು ಮಾಡಿದ್ರು. ಇದೇ ಕಾರಣದಿಂದ ನಾನು ಏತಿನ ಹಿಡಿದು ಎಲ್ಲರಿಗೂ ಪ್ರೂವ್ ಮಾಡ್ಬೇಕು ಅಂತ ನಿಂತಿರೋದು. ಆದ್ರೆ ಏತಿನ ಹಿಡಿತಾ ನನ್ನ ಅರ್ಧ ಜೀವನನೇ ಕಳೆದೋಯ್ತು. ನನ್ನ ಜೀವನದಲ್ಲಿ ಎಷ್ಟೋ ಖುಷಿಯ ಸಂದರ್ಭಗಳನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇವನು ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಇದೇ ಬೇಜಾರ್ನಲ್ಲಿ ಝಾರಾ ಹತ್ರ ಇರುವಂತ ಇಲಿನ ನೋಡಿ ಹೇಳ್ತಾನೆ, ನೀನು ತುಂಬಾ ಕ್ಯೂಟ್ ಆಗಿದ್ಯಾ ಅಂತ. ಈ ಕಡೆ ಇವ್ರ 3 ಜನರಿಗೂ ನಾವ್ ಎಲ್ಲಿಗೆ ಬಂದಿದೀವಿ, ಯಾವ ಕಡೆ ಹೋಗ್ತಿದೀವಿ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಜಿನ್ ಇದ್ದಿದ್ರೆ ಅವನ ಹತ್ರ ಫೋನ್ ಇತ್ತು, ಅದರಲ್ಲಿ ಮ್ಯಾಪ್ ಇತ್ತು, ಅದನ್ನ ನೋಡ್ಕೊಂಡು ಹೋಗ್ಬೋದಾಗಿತ್ತು ಅಂತ ಇವರು ಮಾತಾಡ್ಕೊಳ್ತಿರ್ಬೇಕಾದ್ರೆ ಕೋಯ್ ಅನ್ನೋ ಒಂದಷ್ಟು ಫಿಶಸ್ ಗಳನ್ನ ನೋಡ್ತಾರೆ. ಇವುಗಳು ನೀರು ಹರಿತಿರುವಂತ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಈಜ್ತಾ ಹೋಗ್ತಿರ್ತವೆ. ಆಗ ಹೇಳ್ತಾ ಹೋಗ್ತಾಳೆ, ಇವುಗಳ ಸ್ಪೆಷಾಲಿಟಿನೇ ಅದು. ಮನೆಯಿಂದ ಎಷ್ಟೇ ದೂರ ಬಂದ್ರು ಸಂಜೆ ಆಗ್ತಿದ್ದಂಗೆನೆ ಎಷ್ಟೇ ಕಷ್ಟ ಬರ್ಲಿ ಮತ್ತೆ ಮನೆನ ಹುಡ್ಕೊಂಡು ಹೋಗ್ತವೆ. ಈಗ್ಲೂ ಕೂಡ ಇವುಗಳು ಮನೆಗೆನೆ ಹೋಗ್ತಿರೋದು. ಇವುಗಳನ್ನ ನೋಡಿ ನಾವು ಎಷ್ಟೋ ವಿಷಯಗಳನ್ನ ಕಲಿಬೇಕು ಅಂತ ಹೇಳ್ತಾ ಇವರೆಲ್ಲ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಜಿನ್ನಿಗೆ ನಿದ್ದೆ ಬರ್ತಿರೋದಿಲ್ಲ, ಆದ್ರಿಂದ ಹೊರಗಡೆ ಬರ್ತಾನೆ. ಇಲ್ಲಿ ಇವನಿಗೆ ಯಾರೋ ಮಾತಾಡ್ತಿರುವಂತ ಶಬ್ದ ಕೇಳಿಸಿ ಬಂದು ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ನಮ್ಗೆ ಝಾರಾಳ ಪ್ಲಾನ್ ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಆಕ್ಚುಲಿ ಇವಳು ಬರ್ನಿಶ್ ಹತ್ರ ಇರುವಂತ ದುಡ್ಡನ್ನ ಯೂಸ್ ಮಾಡ್ಕೊಂಡು ಏತಿನ ಹಿಡ್ದಿರೋದು. ಅದಾದ್ಮೇಲೆ ಏತಿನ ಎಕ್ಸ್ಪೆರಿಮೆಂಟ್ ಮಾಡುವಂತ ದೊಡ್ಡ ಕಂಪನಿಗಳಿಗೆ ಕೊಟ್ಟು ತುಂಬಾ ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಅಂದ್ರೆ ಹೇಳ್ಬೇಕು ಅಂತಂದ್ರೆ ಇವಳು ಬರ್ನಿಶ್ಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಇವಳ ಜೊತೆ ಸೆಕ್ಯೂರಿಟಿ ಟೀಮ್ ನ ಹೆಡ್ ಕೂಡ ಸೇರ್ಕೊಂಡಿರ್ತಾನೆ. ಅಷ್ಟಲ್ಲದೆ ಇವಳಿಗೆ ಯಾವುದೇ ಪ್ರಾಣಿ ಅಂದ್ರೂ ಇಷ್ಟ ಇರೋದಿಲ್ಲ. ಇದನ್ನೆಲ್ಲ ಕೇಳಿಸ್ಕೊತಿರುವಂತ ಜಿನ್ನ ಮುಂದೆನೆ ಝಾರಾ ಹತ್ರ ಇದ್ದಂತ ಇಲ್ಲಿ ಒಂದು ಕೀನೆ ಎತ್ಕೊಂಡು ಇಲ್ಲಿಗೆ ಬರುತ್ತೆ. ಆಗ ಇವನು ಕೂಡ ಆ ಇಲಿನ ತಗೊಂಡ್ ಬಂದು ಬರ್ನಿಶ್ ಹತ್ರ ಬಿಟ್ಟು ಸ್ಕೂಟರ್ನ ತಗೊಂಡು ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಆದ್ರೆ ಇವನಿಗೆ ಸ್ಕೂಟರ್ನ ಓಡಿಸೋದಕ್ಕೆ ಬರೋದಿಲ್ಲ. ಇದರಿಂದ ಒಬ್ನೇ ಕಾಡ್ನಲ್ಲಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾ ಮ್ಯಾಪ್ ಅನ್ನು ನೋಡ್ಕೊಂಡು ದಾಹೆ ಹಳ್ಳಿ ಕಡೆಗೆ ಹೋಗ್ತಿರ್ತಾನೆ. ಆದ್ರೆ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಹತ್ರ ಬೋಟ್ ನ ಬದಲಾಗಿ ಇವನ ಫೋನ್ ಅನ್ನ ಮಾರ್ಬಿಡ್ತಾನೆ. ಈ ಕಡೆ ಇವ್ರು 3 ಜನ ಬರ್ತಿರ್ಬೇಕಾದ್ರೆ ಒಂದು ಟ್ರೈನ್ ಅನ್ನು ನೋಡ್ತಾರೆ. ಅಲ್ಲಿಗೆ ಈಗ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಎವರೆಸ್ಟ್ ಇದರ ಮ್ಯಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಸುಂಟರ ಗಾಳಿಯ ಸಹಾಯದಿಂದ ಇವರಿಬ್ಬರನ್ನ ಟ್ರೈನ್ ನ ಒಳಗಡೆ ಕರ್ಕೊಂಡ್ ಬರುತ್ತೆ. ಇದರಿಂದ ಇವರಿಬ್ರಿಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಟ್ರೈನ್ ನಲ್ಲಿ ದಾಹೆ ಹಳ್ಳಿ ಕಡೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಯಾವಾಗ ಇವರು ಈ ಸುಂದರವಾಗಿರುವಂತ ದಾಹೆ ಹಳ್ಳಿಗೆ ಬಂದು ತಲುಪ್ತಾರೋ ಹೊರಗಡೆ ಹೋಗಿ ಜಿನ್ನ ಹುಡ್ಕೋಣ ಅಂತಂದ್ರೆ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರ ಜೊತೆ ಎವರೆಸ್ಟ್ ಇದೆ. ಆದ್ರಿಂದ ಇವ್ರಿಗೊಂದು ಐಡಿಯಾ ಬಂದು ಎವರೆಸ್ಟ್ ನ ಒಂದು ಎಮ್ಮೆ ರೀತಿ ರೆಡಿ ಮಾಡಿ ಹೊರಗಡೆ ಬಂದು ಜಿನ್ನ ಹುಡ್ಕೋದಕ್ಕೆ ಶುರು ಮಾಡಿದಾಗ ಒಂದು ಜಾಗದಲ್ಲಿ ಕಾಣಿಸ್ತಾನೆ. ಹತ್ರ ಬಂದಾಗ್ಲೇ ಗೊತ್ತಾಗೋದು ಇವನು ಜಿನ್ ಅಲ್ಲ ಅಂತ.
ಅದೇ ಸಮಯಕ್ಕೆ ಡಾಕ್ಟರ್ ಝಾರಾ ಹಾಗೆ ಸೆಕ್ಯೂರಿಟಿ ಟೀಮ್ನವರು ಕೂಡ ಇವರನ್ನ ಹುಡ್ಕೊಂಡ್ ಬಂದಾಗ ಅವರಿಗೆ ಎವರೆಸ್ಟ್ ಕೂಡ ಕಾಣಿಸ್ಬಿಡುತ್ತೆ. ನೋಡಿದ್ರೆ ಎಷ್ಟೊತ್ತಿಗೆ ಜಿನ್ ಕೂಡ ಬೋಟ್ ನ ತಗೊಂಡ್ ಬಂದು ತಲುಪಿರ್ತಾನೆ. ಇದರಿಂದ ಪೆಂಗಿ ಜಾಗದಲ್ಲಿರುವಂತ ಎಮ್ಮೆಗಳಿಗೆ ಹೊಡೆದು ದಂಗೆ ಹೇಳೋ ರೀತಿ ಮಾಡಿ ಎವರೆಸ್ಟ್ ನ ಕರ್ಕೊಂಡು ಬೋಟ್ ನ ಒಳಗಡೆ ಬರ್ತಾನೆ. ಇದರಿಂದ ಇವರು ಕೂಡ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬರ್ನಿಶ್ ನ ಟ್ರಕ್ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಇವರನ್ನ ನೀರಿನ ಒಳಗಡೆನೂ ಕೂಡ ಫಾಲೋ ಮಾಡ್ತಿರ್ತಾರೆ. ಇದರಿಂದ ಎವರೆಸ್ಟ್ ಮತ್ತೊಂದ್ಸಲ ಇದರ ಮ್ಯಾಜಿಕ್ ಅನ್ನ ಯೂಸ್ ಮಾಡಿದ್ರಿಂದ ತುಂಬಾ ಸ್ಪೀಡ್ ಆಗಿ ಹೋಗ್ತಿರ್ತಾರೆ. ಆದ್ರೆ ನೀರು ಖಾಲಿಯಾಗಿ ಭೂಮಿ ಸಿಕ್ಬಿಡುತ್ತೆ. ಇದರಿಂದ ಬರ್ನಿಶ್ ಆಗಿ ಅವನ ಟೀಮ್ ನವರ ಟ್ರಕ್ ಕ್ರಾಶ್ ಆಗೋಗುತ್ತೆ. ಆದ್ರೆ ಇವ್ರ ಬೋಟ್ ನೋಡಿದ್ರೆ ನೀರಿನ ಮೇಲೆ ಯಾವ ರೀತಿ ಹೋಗ್ತಿರುತ್ತೋ ಹೂವಿನ ತೋಟದ ಮೇಲೂ ಕೂಡ ಅದೇ ರೀತಿ ಹೋಗ್ತಿರುತ್ತೆ. ಯಾಕೆಂತಂದ್ರೆ ಎವರೆಸ್ಟ್ ಈ ತೋಟನ ಹಾಗೆ ಬೆಟ್ಟ ಗುಡ್ಡಗಳನ್ನೆಲ್ಲ ನೀರಿನ ರೀತಿನೇ ತೇಲೋ ರೀತಿ ಮಾಡ್ಬಿಟ್ಟಿರುತ್ತೆ. ಹೀಗೆ ಇವರು ಬೋಟ್ ನಲ್ಲಿ ತೇಲ್ತಾ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ದೊಡ್ಡ ಅಲೆ ಬಂದಿದ್ರಿಂದ ಇವ್ರ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಜಾಗದಲ್ಲಿ ಬಂದು ಕ್ರಾಶ್ ಆಗೋಗ್ತಾರೆ. ಸದ್ಯಕ್ಕೆ ಯಾರಿಗೂ ಏನು ಆಗಿರೋದಿಲ್ಲ. ಆದ್ರೆ ಅದೇ ಸಮಯಕ್ಕೆ ನೋಡಿದ್ರೆ ಈನ ತಂದೆಯ ವೈಲಿನ್ ಹೊಡೆದೋಗಿರುತ್ತೆ. ಇದರಿಂದ ಅವಳಿಗೆ ತುಂಬಾ ಬೇಜಾರಾಗಿ ಕಾಡಿನ ಒಳಗಡೆ ಬಂದ್ಬಿಡ್ತಾಳೆ. ಹೀಗೆ ಇವಳು ಬೇಜಾರಿಂದ ಕುಂತಿರ್ಬೇಕಾದ್ರೆ ಜಿನ್ ಬರ್ತಾನೆ. ಹಾಗೆ ಇವಳು ಕೂಡ ಇವನಿಗೆ ಹೇಳ್ತಾ ಹೋಗ್ತಾಳೆ, ಆ ವೈಲಿನ್ ನನ್ನ ತಂದೆಯ ಕೊನೆಯ ನೆನಪು. ನಾನ್ ಬೇಜಾರಾದಾಗೆಲ್ಲ ನನ್ನ ತಂದೆ ಅದನ್ನ ನನಗೋಸ್ಕರ ನುಡಿಸ್ತಿದ್ರು. ನನ್ನ ತಂದೆನ ನಾನು ತುಂಬಾನೇ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಜಿನ್ ಕೂಡ ಇವಳಿಗೆ ಅರ್ಥ ಮಾಡಿಸ್ತಾನೆ. ನಿನ್ನ ತಂದೆಯ ನೆನಪಲ್ಲಿ ನೀನು ಬೇಜಾರ್ ಮಾಡ್ಕೊಂಡು ಈಗಿರುವಂತ ನಿನ್ನ ತಾಯಿ ಹಾಗೆ ಅಜ್ಜಿಯಿಂದ ದೂರ ಆಗ್ತಿದ್ಯಾ. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಅಂತ. ಈ ಕಡೆ ಬರ್ನಿಶ್ಗಂತೂ ಎವರೆಸ್ಟ್ ನ ಮ್ಯಾಜಿಕಲ್ ಪವರ್ಸ್ ಗಳನ್ನ ನೋಡಿ ತುಂಬಾನೇ ಭಯ ಆಗೋಗಿರುತ್ತೆ. ಆದ್ರೂ ಕೂಡ ಝಾರಾ ಇವನಿಗೆ ಏನೇನು ಹೇಳಿ ಎವರೆಸ್ಟ್ ನ ಹಿಡಿಯೋ ರೀತಿ ತಲೆ ಕೆಡಿಸ್ತಿರ್ತಾಳೆ. ಇಲ್ಲಿ ನೋಡಿದ್ರೆ ಎವರೆಸ್ಟ್ ಮುರಿದೋಗಿರುವಂತ ವಯಲಿನ್ ನ ರೆಡಿ ಮಾಡಿರುತ್ತೆ. ಆದ್ರೆ ತಂತಿಗಳಿದ್ದಂತ ಜಾಗದಲ್ಲಿ ಇದ್ರ ಕೂದಲನ್ನ ಹಾಕಿರುತ್ತೆ. ಇದನ್ನ ನೋಡಿ ಇವಳಿಗೆ ಇವಳ ಸಂತೋಷನ ಹೇಳ್ಕೊಳ್ಳೋದಕ್ಕಾಗ್ತಿರೋದಿಲ್ಲ. ಆಗ ವಯಲಿನ್ ಬ್ಯಾಗ್ ನಲ್ಲೇ ಇವಳು ಟ್ರಿಪ್ ಗೆ ಹೋಗ್ಬೇಕು ಅನ್ಕೊಂಡಿರುವಂತ ಜಾಗದ ಫೋಟೋನೆಲ್ಲ ಇಟ್ಟಿರ್ತಾಳಲ್ಲ. ಅದನ್ನ ನೋಡಿದಾಗ ಇವರೆಲ್ಲರಿಗೂ ನಿಧಾನವಾಗಿ ರಿಯಲೈಸ್ ಆಗೋದಕ್ಕೆ ಶುರುವಾಗುತ್ತೆ. ಆಕ್ಚುಲಿ ಏನು ಅಂತಂದ್ರೆ ಇವಳು ಟ್ರಿಪ್ ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಲಲ್ಲ, ಅದೇ ಜಾಗಗಳಿಂದಾನೆ ಇವರೆಲ್ಲ ಹೋಗ್ತಾ ಬಂದಿರೋದು. ಆದ್ರೆ ಒಂದು ಜಾಗಕ್ಕೆ ಇನ್ನೂ ಹೋಗಿಲ್ಲ ಅಂತ ಇವಳು ಅಂತಿರ್ಬೇಕಾದ್ರೇನೆ ಆಗ ಎವರೆಸ್ಟ್ ಕೊನೆಯ ಜಾಗದ ಫೋಟೋನು ಕೂಡ ಕೊಟ್ಟು ಮುಂದೆ ತೋರಿಸುತ್ತೆ. ನೋಡಿದ್ರೆ ಇವಳು ಹೋಗ್ಬೇಕು ಅನ್ಕೊಂಡಿದ್ದಂತ ಕೊನೆಯ ಪ್ಲೇಸ್ಗೂ ಕೂಡ ಇವರು ಬಂದು ತಲುಪಿರ್ತಾರೆ. ಅಂದ್ರೆ ಇವಳನ್ನ ಇಲ್ಲಿಗೆಲ್ಲ ಕರ್ಕೊಂಡ್ ಬರ್ಬೇಕು ಅನ್ನೋದು ಎವರೆಸ್ಟ್ ನ ಪ್ಲಾನೇ. ಯಾಕೆಂತಂದ್ರೆ ಟೆರೆಸ್ ನ ಮೇಲಿದ್ದಂತ ಫೋಟೋನೆಲ್ಲ ನೋಡಿತಲ್ಲ. ಇವರು ಕೂಡ ಇದ್ರ ಹತ್ರ ಬಂದು ತಲುಪ್ತಾರೆ. ಅಂದಂಗೆ ಈ ವಿಗ್ರಹದ ಹೆಸರು ಲೀಶಾ ಬುದ್ಧ ಅಂತ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಈನ ತಂದೆ ಈ ತರ ಜಾಗಕ್ಕೆಲ್ಲ ಅವನ ಫ್ಯಾಮಿಲಿನ ಕರ್ಕೊಂಡ್ ಬರ್ಬೇಕು ಅಂತ ಆಸೆನ ಇಟ್ಕೊಂಡಿದ್ದ. ಅದೇ ಸಮಯಕ್ಕೆ ಎವರೆಸ್ಟ್ ಕೂಡ ಬಂದು ಇವಳ ವಯಲಿನ್ ಅನ್ನ ಕೊಡುತ್ತೆ. ಇವಳು ಕೂಡ ಎವರೆಸ್ಟ್ ನ ಕೂದಲಿರುವಂತ ಈ ವಯಲಿನ್ ನ ತುಂಬಾ ಸಂತೋಷವಾಗಿ ನುಡ್ಸೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಈ ಜಾಗದಲ್ಲಿ ನಿಧಾನವಾಗಿ ಮಳೆ ಬರ್ತಾ ಇವಳ ಸುತ್ತಮುತ್ತ ಹೂಗಳು ಅರಳೋದಕ್ಕೆ ಶುರು ಆಗ್ತವೆ. ಯಾವಾಗ ಇವಳು ಕಣ್ಣನ್ನು ಓಪನ್ ಮಾಡ್ತಾಳೋ ಎಲ್ಲರ ಜೊತೆ ಇವಳಿಗೂ ಕೂಡ ಗೊತ್ತಾಗುತ್ತೆ ಈ ವಯಲಿನ್ ನಲ್ಲಿ ಎವರೆಸ್ಟ್ ನ ಕೂದಲಿರೋದ್ರಿಂದ ಕೂಡ ಮ್ಯಾಜಿಕ್ ಬಂದ್ಬಿಟ್ಟಿದೆ ಅಂತ. ನಂತರ ಇವರೆಲ್ಲರೂ ತುಂಬಾ ಸಂತೋಷವಾಗಿರ್ತಾರೆ. ಹಾಗೆ ಖುಷಿಯಾಗಿ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಹಾಗೆ ರಾತ್ರಿ ಆಗಿದ್ರಿಂದ ಎವರೆಸ್ಟ್ ನ ಸುತ್ತಮುತ್ತನೆ ಮಲ್ಕೊಂಡಿರ್ತಾರೆ. ಇಷ್ಟೆಲ್ಲ ಸಂತೋಷವಾಗಿದ್ರು ಕೂಡ ಇವರೆಲ್ಲರ ಮನಸ್ಸಲ್ಲಿ ಒಂದು ಭಯ ಮಾತ್ರ ಇದ್ದೇ ಇರುತ್ತೆ. ಅದೇನು ಅಂತಂದ್ರೆ ಎವರೆಸ್ಟ್ ನ ಮತ್ತೆ ಮನೆ ಕಳ್ಸಿದ್ರೆ ನಮ್ಮ ಜೀವನ ಎಲ್ಲ ಮತ್ತೆ ನಾರ್ಮಲ್ ಆಗೋಗುತ್ತೆ, ಅಷ್ಟೊಂದು ಖುಷಿ ಇರೋದಿಲ್ಲ ಅಂತ. ನಂತರ ಬೆಳಕಾಗ್ತಿದ್ದಂಗೆನೆ ಮಾರನೇ ದಿನ ಇವರು ಸಾಗ್ತಾ ಸಾಗ್ತಾ ಸ್ವಲ್ಪ ಮುಂದೆ ಬಂದಾಗ ನೋಡ್ತಾರೆ ಈಗ ಇವರೆಲ್ಲರೂ ಮೌಂಟ್ ಎವರೆಸ್ಟ್ ಹತ್ರ ಬಂದು ತಲುಪಿದ್ದಾರೆ. ಅಷ್ಟೇ ಅಲ್ಲದೆ ಮೌಂಟ್ ಎವರೆಸ್ಟ್ ಹತ್ರ ಹೋಗೋದಕ್ಕೆ ಒಂದು ಬ್ರಿಡ್ಜ್ ಕೂಡ ಕಾಣಿಸಿ ತುಂಬಾ ಸಂತೋಷವಾಗಿ ಇವರೆಲ್ಲರೂ ಅದ್ರ ಮೇಲೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬರ್ನಿಶ್ ಆಗಿ ಅವನ ಕಡೆ ಜನರು ಇಲ್ಲಿಗೂ ಕೂಡ ಬಂದು ಬ್ರಿಡ್ಜ್ ನ ಎರಡು ಸೈಡ್ ಇಂದಾನು ಇವರನ್ನ ಸುತ್ತುವರೆದು ಬಿಡ್ತಾರೆ. ಇದರಿಂದ ಎವರೆಸ್ಟ್ ಸೀದಾ ಅಲ್ಲಿಂದ ಬ್ರಿಡ್ಜ್ ನ ಮೇಲೆ ಬಂದು ಇದರ ಪವರ್ ನ ಯೂಸ್ ಮಾಡ್ತಾ ಈ ಜಾಗದಲ್ಲಿ ಸಿಡಿಲು ಬರೋ ರೀತಿ ಮಾಡಿ ಬರ್ನಿಶ್ ನ ಕಡೆಯ ಜನರನ್ನ ಮಕ್ಕಳ ಹತ್ರ ಹೋಗದೇ ರೀತಿ ತಡಿತಿರುತ್ತೆ. ಇದನ್ನ ನೋಡ್ತಿರುವಂತ ಬರ್ನಿಶ್ಗೂ ಕೂಡ ನೆನಪಾಗುತ್ತೆ ತುಂಬಾ ವರ್ಷಗಳ ಹಿಂದೆ ಇವನು ಏತಿನ ನೋಡಿದಾಗ ಅದು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ಲಿಲ್ಲ, ಬದಲಾಗಿ ಅದು ಅದರ ಮಕ್ಕಳನ್ನ ಕಾಪಾಡ್ಕೋತಿತ್ತು. ಈಗ ಎವರೆಸ್ಟ್ ಕೂಡ ಇದೇ ರೀತಿ ಮಾಡ್ತಿರೋದನ್ನ ನೋಡಿ ಇದೆಲ್ಲ ತಪ್ಪು ನಿಲ್ಸಿ ಅಂತ ಇವನ ಜನರಿಗೆ ಹೇಳಿದ್ರು ಕೂಡ ಇವನನ್ನೇ ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಎವರೆಸ್ಟ್ಗೂ ಕೂಡ ತುಂಬಾ ಇಂಜೆಕ್ಷನ್ ಗಳನ್ನ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಕೂಡಾಕೋದಕ್ಕೆ ನೋಡ್ತಿರ್ಬೇಕಾದ್ರೆ ಈ ಅವರನ್ನ ತಡೆಯೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಝಾರಾ ಮಾತ್ರ ಇವಳ ಜೊತೆ ಫೈಟ್ ಮಾಡ್ತಾ ಮಾಡ್ತಾ ಬ್ರಿಡ್ಜ್ ಇಂದಾನೆ ಕೆಳಗಡೆ ತಳ್ಳಿ ಉಳಿದಿರುವಂತ ಮಕ್ಕಳನ್ನ ಹಾಗೆ ಎವರೆಸ್ಟ್ ನ ಕರ್ಕೊಂಡು ಇಲ್ಲಿಂದ ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ವೈಲಿನ್ ಬಾಕ್ಸ್ ನಲ್ಲಿರುವಂತ ಒಂದು ಹೂ ಕೆಳಗಡೆ ಬಂದಾಗ್ಲೇ ನಮಗೆ ಗೊತ್ತಾಗೋದು ಈ ಇನ್ನು ಕೂಡ ದಾರನ ಹಿಡ್ಕೊಂಡು ನೇತಾಡ್ತಿದ್ದಾಳೆ ಅಂತ. ಆಗ ಈ ಹೂವನ್ನ ನೋಡಿ ಸೋಲನ್ನ ಒಪ್ಕೊಳ್ಬಾರ್ದು ಅಂತ ಮೇಲೆ ಬಂದು ಎವರೆಸ್ಟ್ ನ ಮ್ಯಾಜಿಕಲ್ ಕೂದಲುಗಳಿರುವಂತ ವಯಲಿನ್ ನುಡ್ಸೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಇದರ ಮ್ಯಾಜಿಕಲ್ ಪವರ್ ಈ ಜಾಗದಲ್ಲೆಲ್ಲ ಹರಡಿ ಪ್ರಜ್ಞೆ ತಪ್ಪಿರುವಂತ ಎವರೆಸ್ಟ್ಗೂ ಕೂಡ ಎಚ್ಚರ ಆಗೋಗುತ್ತೆ. ಇದರಿಂದ ಇದು ತನ್ನನ್ನ ತಾನು ಫ್ರೀ ಮಾಡ್ಕೊಂಡಾಗ ಝಾರಾ ಹಾಗೆ ಅವಳ ಕಡೆ ಜನರು ಹೆದರ್ಸೋದಕ್ಕಿಂತ ಬರ್ತಾರೆ. ಆದ್ರೆ ಇದರ ಪವರ್ ನ ನೋಡಿ ಅವರೇ ಹೆದರ್ಕೊಂಡು ಓಡೊಂಟೋಗ್ತಾರೆ. ಆಗ ಇಲ್ಲಿಗೆ ಈ ಕೂಡ ಬಂದಿದ್ರಿಂದ ಇವಳು ಬದುಕಿರೋದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೇನೆ ಝಾರಾ ಹಾಗೆ ಸೆಕ್ಯೂರಿಟಿ ಹೆಡ್ ಎವರೆಸ್ಟ್ ನ ಸಾಯಿಸ್ಬೇಕು ಅಂತ ಟ್ರಕ್ ಅನ್ನ ತಗೊಂಡ್ ಬಂದು ಕ್ರಾಶ್ ಮಾಡ್ತಾರೆ. ಆದ್ರೆ ಮೇಲ್ಗಡೆ ಇದ್ದಂತ ಮಂಜುಗಳು ಟ್ರಕ್ ನ ಮೇಲೆ ಬೀಳ್ತಿದ್ದಂಗೆನೆ ಇವರು ಕೂಡ ಕೆಳಗಡೆ ಬಿದ್ದು ಸತ್ತೋಗ್ತಾರೆ. ಇವ್ರಿಗೆಲ್ಲ ಎವರೆಸ್ಟ್ ಕೂಡ ಕೆಳಗಡೆ ಬಿದ್ದೋಗಿರ್ಬೋದು ಅಂತ ಅನ್ಸಿ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದು ಇವರ ಹಿಂದೆ ಇರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ.
ಅಷ್ಟೇ ಅಲ್ದೆ ಬರ್ನಿಷ್ಗೂ ಕೂಡ ಇವನ ತಪ್ಪು ಈಗ ಅರಿವಾಗಿ ಬಂದು ಸಾರಿ ಕೇಳ್ತಾನೆ. ನಾನ್ ನಿನ್ನ ತಪ್ಪು ತಿಳ್ಕೊಂಡಿದ್ದೆ. ಈ ಜಾಗದಲ್ಲಿ ಏತಿ ಅನ್ನೋ ಕ್ರಿಯೇಚರ್ಸ್ಗಳು ಇದಾವೆ ಅಂತಾನೆ ಮನುಷ್ಯರಿಗೆ ಗೊತ್ತಾಗಬಾರ್ದು. ಯಾಕೆಂತಂದ್ರೆ ಮನುಷ್ಯರು ಅವುಗಳ ಮ್ಯಾಜಿಕ್ ಅನ್ನ ಒಳ್ಳೆತನ ಯಾವತ್ತೂ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ನಂತರ ಇವನು ಎಲ್ಲಾ ಮಕ್ಕಳನ್ನ ಕರೀತಾರೆ, ನಡೀರಿ ಮನೆಗೆ ಹೋಗೋಣ ಅಂತ. ಆದ್ರೆ ಎವರೆಸ್ಟ್ ಇನ್ನೂ ಕೂಡ ಮನೆಗೆ ಹೋಗಿಲ್ಲ, ಅವನನ್ನ ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಎವರೆಸ್ಟ್ ನ ಮನೆ ಕರ್ಕೊಂಡು ಹೋಗೋದಕ್ಕೆ ಮೌಂಟ್ ಎವರೆಸ್ಟ್ ನ ಮೇಲೆ ಹೇಗೆ ಹೋಗೋದು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಆಗ ಎವರೆಸ್ಟ್ ಇದರ ಪವರ್ ಅನ್ನು ಯೂಸ್ ಮಾಡ್ಕೊಂಡು ಮೋಡಗಳನ್ನೇ ಇವ್ರ ಹತ್ರ ಬರೋ ರೀತಿ ಮಾಡುತ್ತೆ. ನಂತರ ಮೋಡಗಳು ಮೀನಿನ ಶೇಪ್ ಅನ್ನ ತಗೊಂಡು ಇವರೆಲ್ಲರನ್ನು ಕರ್ಕೊಂಡು ತೇಲ್ತಾ ತೇಲ್ತಾ ಮೇಲಕ್ಕೆ ಹೋಗ್ತಿರ್ತವೆ. ಇದನ್ನೆಲ್ಲ ಇವ್ರಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಯಾವಾಗ ಇವರು ಮೌಂಟ್ ಎವರೆಸ್ಟ್ ನ ತುದಿಗೆ ಬಂದು ತಲುಪ್ತಾರೋ ಎವರೆಸ್ಟ್ ಕೂಡ ಇದರ ತಂದೆ ತಾಯಿನ ಕರೆಯುತ್ತೆ. ಆಗ ನೋಡಿದ್ರೆ ಇದರ ತಂದೆ ತಾಯಿ ಇದಕ್ಕಿಂತ ತುಂಬಾ ದೊಡ್ಡದಾಗಿರ್ತವೆ. ಅಂದ್ರೆ ಇವರು ಅನ್ಕೊಂಡಿದ್ದು ನಿಜಾನೇ, ಎವರೆಸ್ಟ್ ಇನ್ನೂ ಕೂಡ ಒಂದು ಮರಿ. ಆಗ ಈ ನಿನ್ನ ಫ್ಯಾಮಿಲಿ ಹತ್ರ ಸೇರ್ಸಿದೀವಿ ಹೋಗು ಅಂದಾಗ ಎವರೆಸ್ಟ್ ಕೂಡ ಇವಳ ಫ್ಯಾಮಿಲಿ ಫೋಟೋನ ತೋರಿಸುತ್ತೆ. ಅಂದ್ರೆ ನೀನು ನಿನ್ ಫ್ಯಾಮಿಲಿ ಜೊತೆ ಚೆನ್ನಾಗಿರು ಅಂತ ಹೇಳೋ ರೀತಿ. ಇದಾದ್ಮೇಲೆ ಎವರೆಸ್ಟ್ ತುಂಬಾ ಪ್ರೀತಿಯಿಂದ ಎಲ್ಲರನ್ನೂ ತಪ್ಕೊಳ್ಳುತ್ತೆ. ಅದಾದ್ಮೇಲೆ ಇದರ ತಂದೆ ತಾಯಿ ಹತ್ರ ಬಂದಾಗ ಇದರ ತಂದೆ ತಾಯಿ ಕೂಡ ಹೀಗೆ ಥ್ಯಾಂಕ್ಸ್ ಹೇಳ್ತಾರೆ. ಇದಾದ್ಮೇಲೆ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ, ಬರ್ನಿಶ್ ನ ಜನರು ಮಕ್ಕಳನ್ನೆಲ್ಲರನ್ನು ಕರ್ಕೊಂಡು ಮನೆ ಹತ್ರ ಬರ್ತಾರೆ. ಈ ಮನೆಗೆ ಬರ್ತಿದ್ದಂಗೆನೆ ಇವಳ ತಾಯಿನ ತಪ್ಕೊಂಡು ನಿನ್ನ ಹಾಗೆ ಅಜ್ಜಿನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಇವ್ರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಹಾಗೆ ಬರ್ನಿಶ್ ಇವರೆಲ್ಲರಿಗೂ ಒಂದು ಪಾರ್ಸಲ್ ನ ಕಳಿಸಿರ್ತಾನೆ. ಆ ಪಾರ್ಸಲ್ ನಲ್ಲಿ ಮೌಂಟೇನ್ ಕ್ಲೈಂಬಿಂಗ್ ಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಇರ್ತವೆ. ಅದನ್ನ ನೋಡಿ ಇವ್ರಿಗೂ ಕೂಡ ಸಂತೋಷ ಆಗುತ್ತೆ. ಹಾಗೆ ಡಿನ್ನರ್ ಅನ್ನ ಮಾಡ್ತಾ ಇನ್ಮೇಲಿಂದ ಇವರೆಲ್ಲರೂ ಖುಷಿಯಾಗಿ ಜೊತೆಲಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿನೂ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಮೂವಿಲಿ ಈ ಏತಿಗೆ ಏನಂತ ಹೆಸರಿಡ್ತಾಳೆ ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.